ಗುಡ್ ಆಫ್ಟರ್ನೂನ್. ನಾವೇನು ಮಾಡ್ತಾ ಇದ್ವಿಪ್ಪ ಅಂದರೆ GPSTR ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೆ. ಆಲ್ರೆಡಿ ಏನು ಮಾಡಿದ್ದೀನಿ ಅಂದರೆ ಬಯಾಲಜಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್ ಆಲ್ರೆಡಿ ಎಲ್ಲನೂ ಡಿಸ್ಕಸ್ ಮಾಡಿದ್ದೀನಿ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ 1 ಮಾರ್ಕ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಆದರೆ ಈ 2 ಅಂಕದ ಪ್ರಶ್ನೆಗಳಂತೂ ಇಲ್ಲ, ಎಲ್ಲ ಮ್ಯಾಥ್ಸ್ ಇದಾವೆ. 3 ಅಂಕದ ಪ್ರಶ್ನೆಗಳನ್ನ ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮನೆಯೇ ಡಿಸ್ಕಸ್ ಮಾಡಬೇಕಾಗಿತ್ತು, ಸಮಯದ ಅಭಾವದಿಂದ ಡಿಸ್ಕಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹೌದಾ, ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗಾದರೆ ಸಾಧ್ಯ ಆದಷ್ಟು ಇವತ್ತು ಮ್ಯಾಕ್ಸಿಮಮ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಗಲಿಲ್ಲ ಅಂದ್ರೂ ನಾಳೆವರೆಗೂ ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲಿರುವಂಥ ಎಲ್ಲ ಸೈನ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ 71st ಕ್ವಶನ್ ಏನಪ್ಪ ಅಂದರೆ ವಿದ್ಯುತ್ ಕಾಂತೀಯ ತರಂಗಗಳು ಎಂದರೇನು ಅಂತ ಕೇಳಿದೆ. ಒಂದು ಕ್ವಶನ್ ಇದೆ, ಏನಿದೆ? ವಿದ್ಯುತ್ ಕಾಂತೀಯ ತರಂಗಗಳು ಎಂದರೇನು? ವಿದ್ಯುತ್ ಕಾಂತೀಯ ತರಂಗಗಳು ಎಂದರೇನು? ಹೌದಾ, ಬಯಾಲಜಿಕಲ್ ಸೈನ್ಸ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಶ್ರವಣಾತೀತ ತರಂಗಗಳು ಎಂದರೇನು ಅಂತ ಕ್ವಶನ್ ಕೇಳಿದ್ರು. ಶ್ರವಣಾತೀತ ತರಂಗಗಳು, ಶಬ್ದದ ತರಂಗಗಳು, ಹೌದಾ, ಅವಧ್ವನಿ, ಆಮೇಲೆ ಶ್ರವ್ಯದ ವ್ಯಾಪ್ತಿ, ಶ್ರವಣಾತೀತ, ಇವು 3 ವಿವರಿಸುವಂತ ಕೆಲಸ ಮಾಡಿದ್ದೀನಿ. ಅದರ ಅಪ್ಲಿಕೇಶನ್ಸ್ ಅಲ್ಲಿ ಹೇಳಿದ್ದೀನಿ. ಹಾಗಾದ್ರೆ ವಿದ್ಯುತ್ ಕಾಂತೀಯ ತರಂಗಗಳಂದ್ರೆ ಏನು? ಅದು ವಿದ್ಯುತ್ ಕಾಂತೀಯ ತರಂಗಗಳಂದ್ರೆ ಯಾವ ತರಂಗಗಳು ನಿರ್ದಿಷ್ಟ ಆವರ್ತನದೊಂದಿಗೆ ಚಲಿಸ್ತವೆ. ನಿರ್ದಿಷ್ಟ ಆವರ್ತನದೊಂದಿಗೆ, ಇದನ್ನ ಮತ್ತೆ ಬೇರೆ ಬೇರೆ ರೀತಿಯಾಗಿ ಡೆಫಿನೇಷನ್ ಕೊಡ್ಬೋದು. ನಾನು ನನ್ನ ಓನ್ ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಯಾವ ತರಂಗಗಳು ನಿರ್ದಿಷ್ಟ ಆವರ್ತನದೊಂದಿಗೆ ಚಲಿಸುತ್ತಾ ಏನಪ್ಪಾ ಅಂದ್ರೆ ವಿದ್ಯುತ್ ಮತ್ತು ಕಾಂತಕ್ಷೇತ್ರವನ್ನು ಹೊಂದಿರ್ತಾವ. ವಿದ್ಯುತ್ ಮತ್ತು ಕಾಂತಕ್ಷೇತ್ರ ಒಂದು ಇನ್ನೊಂದಕ್ಕೆ ಲಂಬವಾಗಿ ಕಾಂತಕ್ಷೇತ್ರವನ್ನು ಹೊಂದಿರ್ತಾವ. ಕ್ಷೇತ್ರವನ್ನ ಹೊಂದಿ, ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಕ್ಷೇತ್ರವನ್ನು ಹೊಂದಿ ಪ್ರೊಪಗೇಟ್ ಆಗ್ತಿರ್ತಾವ ಚಲಿಸುವಂತಹ ತರಂಗಗಳಿಗೆ. ಹೌದಾ, ಚಲಿಸುವಂತಹ ತರಂಗಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು. ಯಾವ ತರಂಗಗಳು ನಿರ್ದಿಷ್ಟ ಆವರ್ತನಗಳೊಂದಿಗೆ ಚಲಿಸುತ್ತಾ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಕ್ಷೇತ್ರವನ್ನು ಹೊಂದಿರ್ತವೆ, ಅಂತಹ ತರಂಗಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ. ಹೌದಾ, ವಿದ್ಯುತ್ ಕಾಂತೀಯ ತರಂಗಗಳು ಹಲವಾರು ಬರ್ತಾವ. ಬೆಳಕು ಕೂಡ ಒಂದು ವಿದ್ಯುತ್ ಕಾಂತೀಯ ತರಂಗ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇವು ಅಡ್ಡ ತರಂಗಗಳು, 3 ಆಯಾಮವನ್ನ ಹೊಂದಿದಂತ ಅಡ್ಡ ತರಂಗಗಳು. ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ನಾವು ತರಂಗವನ್ನು ತಗೊಂಡ್ರೆ, ಇದು ವಿದ್ಯುತ್ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇದಕ್ಕೆ ಲಂಬವಾಗಿ ಏನ್ ಚಲಿಸ್ತಿರ್ತಾವಪ್ಪ ಅಂದ್ರೆ ಕಾಂತಕ್ಷೇತ್ರ. ಯಾವುದಕ್ಕೆ? ವಿದ್ಯುತ್ ಕ್ಷೇತ್ರಕ್ಕೆ ಕಾಂತಕ್ಷೇತ್ರ ಏನಾಗ್ತಿರ್ತದ ಲಂಬವಾಗಿ ಚಲಿಸ್ತಿರ್ತದೆ. ಹೌದಾ, ಇಂತಹ ತರಂಗಗಳನ್ನ, ಹೌದಾ, ಯಾವ ತರಂಗಗಳು ನಿರ್ದಿಷ್ಟವಾಗಿ ಆವರ್ತನಗೊಳ್ತಾವ, ಆಮೇಲೆ ಚಲಿಸುವಾಗ ಅಲ್ಲಿ ವಿದ್ಯುತ್ ಕ್ಷೇತ್ರನೂ ಇರ್ತದ, ಕಾಂತಕ್ಷೇತ್ರನೂ ಇರ್ತದ. ಹೌದಾ, ಅಂತಹ ತರಂಗಗಳನ್ನ ನಾವೇನ್ ಕರಿತೀವಿ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ. ಹಂಗಾರೆ ವಿದ್ಯುತ್ ಕಾಂತೀಯ ತರಂಗಗಳ ಲಕ್ಷಣಗಳನ್ನ ಪಟ್ಟಿ ಮಾಡ್ರಿ ಅಂತ ಹೇಳಿದಾರ ಅವರು. ಏನು? ಒಂದು 4-5 ಲಕ್ಷಣಗಳನ್ನ ಪಟ್ಟಿ ಮಾಡ್ರಿ. ಹೌದಾ, ಹಾಗಾದ್ರೆ ಇದು 1 ಅಂಕ ಆಯ್ತು. ಲಕ್ಷಣಗಳು 2 ಅಂಕಕ್ಕೆ ಒಂದು 4 ಪಾಯಿಂಟ್ಸ್ ಆದ್ರೂ ಬರೀಬೇಕು. ಹಾಗಾದ್ರೆ ಯಾವ ಲಕ್ಷಣಗಳು ವಿದ್ಯುತ್ ಕಾಂತೀಯ ತರಂಗಗಳು? ಹಾಗಾದ್ರೆ ಎಲ್ಲಾ ವಿದ್ಯುತ್ ಕಾಂತೀಯ ತರಂಗಗಳು ಬರೆಯೋದು ತುಂಬಾ ಲೇಟ್ ಆಗುತ್ತೆ ಅನ್ಸುತ್ತೆ, ನಾನು ಕೇವಲ ವಿವರಿಸಿದ್ರೆ ಬೆಟರ್. ಎಲ್ಲಾ ವಿದ್ಯುತ್ ಕಾಂತೀಯ ತರಂಗಗಳು ನಿರ್ವಾತದಲ್ಲಿ, ಯಾಕಂದ್ರೆ ಶಬ್ದ ಏನಾಗ್ತಿತ್ತು, ಮಾಧ್ಯಮ, ಶಬ್ದ ಚಲಿಸ್ಲಿಕ್ಕೆ ಮಾಧ್ಯಮ ಬೇಕು. ಆದ್ರೆ ವಿದ್ಯುತ್ ಕಾಂತೀಯ ತರಂಗಗಳಿಗೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ನಿರ್ವಾತದಲ್ಲಿ ಬೆಳಕಿನ ವೇಗದಲ್ಲಿ ಚಲಿಸ್ತಾವ. ಎಲ್ಲಾ ವಿದ್ಯುತ್ ಕಾಂತೀಯ ತರಂಗಗಳು ನಿರ್ವಾತದಲ್ಲಿ ಇರ್ತಾವ, ಬೆಳಕಿನ ವೇಗದಲ್ಲಿ ಚಲಿಸ್ತಾವ. ಬೆಳಕಿನ ವೇಗ c = 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನಿಮ್ಗೆ ಗೊತ್ತಿದೆ. c = 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ವಿದ್ಯುತ್ ಕಾಂತೀಯ ತರಂಗ, ಬೆಳಕಿನ ತರಂಗನೂ ಕೂಡ ಏನೋ ಒಂದು ವಿದ್ಯುತ್ ಕಾಂತೀಯ ತರಂಗ. ಅದೇ ವಿದ್ಯುತ್ ಕಾಂತೀಯ ತರಂಗಗಳ ಒಂದು ರೋಹಿತ ಅಂತ ಬರ್ತದ. ಆ ವಿದ್ಯುತ್ ಕಾಂತೀಯ ತರಂಗಗಳ ರೋಹಿತದಲ್ಲಿ ಬೆಳಕು ಅತ್ಯಂತ ಚಿಕ್ಕದಾದಂತ ಒಂದು ಸ್ಪೆಕ್ಟ್ರಾದಲ್ಲಿ ಒಂದು ಬ್ಯಾಂಡ್, ಹೌದಾ, ಇನ್ಫ್ರಾರೆಡ್ ರೇಡಿಯೋ ವೇವ್ಸ್, ಅಲ್ಟ್ರಾವೈಲೆಟ್ ರೇಸು, ಹೌದಾ, ಗ್ಯಾಮಾ ರೇಸು, ಇವೆಲ್ಲ ಏನಪ್ಪಾ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು. ಹಾಗಾದ್ರೆ ಇದು ಮೊದಲನೇ ಲಕ್ಷಣ. ನಿರ್ವಾತದಲ್ಲಿ ಚಲಿಸ್ತಾವ. ಯಾವ ವೇಗದಲ್ಲಿ ಚಲಿಸ್ತಾವ? ಬೆಳಕಿನ ವೇಗದಲ್ಲಿ ಚಲಿಸ್ತಾವ. ಇನ್ನು 2ನೇದು, ಪ್ರಸರಿಸಲು ಯಾವುದೇ ಮಾಧ್ಯಮದ ವಿದ್ಯುತ್ ಕಾಂತೀಯ ತರಂಗಗಳಿಗೆ ಪ್ರಸರಿಸಲು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ.
ಯಾವುದೇ ಮಾಧ್ಯಮದ ಅವಶ್ಯಕತೆ ಇರುವುದಿಲ್ಲ. ಹಾಗಾದ್ರೆ ಮೂರನೇದು ಏನಪ್ಪಾ ಅಂದ್ರೆ ಇವು ಏನಪ್ಪಾ ಅಂದ್ರೆ 3 ಆಯಾಮದ ತರಂಗಗಳು. 3 ಆಯಾಮ 3D ಡೈಮೆನ್ಷನಲ್ ವೇವ್ಸ್. ಇವು ಅಂದ್ರೆ ಎಲೆಕ್ಟ್ರಿಕ್ ವೇವ್ಸ್ ಇರ್ತಾವ ಮತ್ತು ಮ್ಯಾಗ್ನೆಟಿಕ್ ವೇವ್ಸ್ ಕ್ಲಿಯರ್ ಆಗಿ ನಮಗೆ ಇದಾಗ್ತಾವ. ಅದಕ್ಕೆ ಇವೇನಪ್ಪಾ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು 3 ಆಯಾಮದ ತರಂಗಗಳು. ಎಂತಹ ತರಂಗಗಳು? 3 ಆಯಾಮದ ತರಂಗಗಳು. ವಿದ್ಯುತ್ ಕಾಂತೀಯ ತರಂಗಗಳು 3 ಆಯಾಮದ ತರಂಗಗಳು. ನೆಕ್ಸ್ಟ್ 4ನೇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದು. ವಿಶಾಲ ವ್ಯಾಪ್ತಿಯ ಆವೃತ್ತಿಯನ್ನು ವಿದ್ಯುತ್ ಕಾಂತೀಯ ತರಂಗಗಳು ವಿಶಾಲ ವ್ಯಾಪ್ತಿ ಏನಪ್ಪಾ ಅಂದ್ರೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿದಂತ ಆವೃತ್ತಿಯನ್ನು ಹೊಂದಿದ್ದು, ಫ್ರೀಕ್ವೆನ್ಸಿ ಆವೃತ್ತಿಯನ್ನು ಹೊಂದಿದ್ದು. ಈ ಆವೃತ್ತಿಯಿಂದಾಗಿ ಅವೇನಪ್ಪಾ ಅಂದ್ರೆ ಬೇರೆ ಬೇರೆ ಮಾಧ್ಯಮಗಳ ಜೊತೆ ಬೇರೆ ಬೇರೆ ರೀತಿಯಾಗಿ ವರ್ತಿಸ್ತಾವ. ಬೇರೆ ಬೇರೆ ದ್ರವ್ಯಗಳ ಜೊತೆ ಹೌದಾ, ಬೇರೆ ಬೇರೆ ಮಾಧ್ಯಮ ಅಥವಾ ಬೇರೆ ಬೇರೆ ದ್ರವ್ಯಗಳೊಂದಿಗೆ ಏನ್ ಮಾಡ್ತಾವ? ಬೇರೆ ಬೇರೆ ರೀತಿಯಾಗಿ ವರ್ತಿಸ್ತಾವ. ಯಾವುವು? ವಿದ್ಯುತ್ ಕಾಂತೀಯ ತರಂಗಗಳು ವಿಶಾಲ ವ್ಯಾಪ್ತಿ ಆವೃತ್ತಿಯನ್ನು ಹೊಂದಿದ್ದು. ಆ ಬೇರೆ ಬೇರೆ ಆವೃತ್ತಿಯನ್ನು ಹೊಂದಿದಂತಹ ವಿದ್ಯುತ್ ಕಾಂತೀಯ ತರಂಗಗಳು ದ್ರವ್ಯಗಳೊಂದಿಗೆ ಬೇರೆ ಬೇರೆ ರೀತಿಯಾಗಿ ಏನ್ ಮಾಡ್ತಾವ? ವರ್ತಿಸ್ತಾವ. ಇದು ಏನಪ್ಪಾ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳ ಲಕ್ಷಣಗಳು. ಹಾಗಾದ್ರೆ 72nd ಕ್ವಶನ್ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 72 ಅನ್ನ ಡಿಸ್ಕಸ್ ಮಾಡೋಣ. ಮ್ಯಾಥ್ಸ್ ಸೈನ್ಸ್ ಕ್ವಶನ್ ಪೇಪರ್ ನಡೆಸ್ತಾ ಇದ್ದೀವಿ. ಅದರಲ್ಲಿ 72 ಏನಿದೆಪ್ಪ ಅಂದ್ರೆ ಸರಳ ಸೂಕ್ಷ್ಮದರ್ಶಕ ಎಂದರೇನು, ಆಮೇಲೆ ಸರಳ ಸೂಕ್ಷ್ಮದರ್ಶಕದ ರೇಖಾಚಿತ್ರವನ್ನ ಬಿಡಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸರಳ ಸೂಕ್ಷ್ಮದರ್ಶಕ ಮತ್ತು ಸಂಯುಕ್ತ ಸೂಕ್ಷ್ಮದರ್ಶಕ ವ್ಯತ್ಯಾಸ ಗೊತ್ತಿರಬೇಕು. ಸರಳ ಸೂಕ್ಷ್ಮದರ್ಶಕದಲ್ಲಿ ನಾವು ಒಂದೇ ಒಂದು ಪೀನ ಮಸೂರವನ್ನು ಬಳಸ್ತೀವಿ. ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ 2 ಪೀನ ಮಸೂರಗಳನ್ನು ಬಳಸ್ತೀವಿ. ಅದರ ರೇಖಾನಕ್ಷೆಯನ್ನು ನಾವು ಆಲ್ರೆಡಿ ಏನ್ ಮಾಡಿದೀವಿ ಅಂದ್ರೆ ಓಲ್ಡ್ ಸಿಲೆಬಸ್ ಅಲ್ಲಿ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಸರಳ ಸೂಕ್ಷ್ಮದರ್ಶಕ ಅಂದ್ರೆ ಏನು? ಬರಿಗಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ಭಾಗಗಳನ್ನ, ಯಾವ ಭಾಗಗಳನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಭಾಗಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಸಾಧನವನ್ನ ನಾವು ಸರಳ ಸೂಕ್ಷ್ಮದರ್ಶಕ ಅಂತ ಕರಿತೀವಿ. ಏನ್ ಕರಿತೀವಿ? ಸರಳ ಸೂಕ್ಷ್ಮದರ್ಶಕ. ಹಾಗಾದ್ರೆ ಸರಳ ಸೂಕ್ಷ್ಮದರ್ಶಕದ ಏನ್ ಮಾಡಿರಪ್ಪ ಅಂದ್ರೆ ಉಂಟಾಗುವಂತ ಪ್ರತಿಬಿಂಬ ರೇಖಾ ನಕ್ಷೆಯನ್ನು ಬಿಡಿಸ್ರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈ ಸರಳ ಸೂಕ್ಷ್ಮ ಸಂಯುಕ್ತದಲ್ಲಿ 2 ಮಸೂರಗಳು ಬರ್ತಾವೆ, ಇಲ್ಲಿ ಒಂದೇ ಮಸೂರ. ಕ್ಲಿಯರ್ ಹೇಳ್ತಾ ಇದ್ದೀನಿ, ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸರಳ ಭೂತಗನ್ನಡಿ ಒಂದು ಸರಳ ಸೂಕ್ಷ್ಮದರ್ಶಕ. ಭೂತಗನ್ನಡಿ ಅಂತ ಬಳಸ್ತಿರಲ್ಲ, ದುರ್ಮಿಣಿ ಅಂತ ಕರಿತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಹಾಗಾದ್ರೆ ಅದೇನಪ್ಪಾ ಅಂದ್ರೆ ಸರಳ ಸೂಕ್ಷ್ಮದರ್ಶಕ. ಹಾಗಾದ್ರೆ ಏನಪ್ಪಾ ಅಂದ್ರೆ ಎಫ್ ಮತ್ತು ಇದೇನಪ್ಪಾ ಅಂದ್ರೆ 2F ಅಂತ ತಗೊಂಡಾಗ, ಎಫ್ ಮತ್ತು 2F ಅಂತ ತಗೊಂಡಾಗ ವಸ್ತುವನ್ನ ಅತಿ ಚಿಕ್ಕದಾದಂತ ಏನು ಬರಿಗಣ್ಣಿಗೆ ಕಾಣದಂತ ಅತಿ ಸೂಕ್ಷ್ಮ ಭಾಗಗಳನ್ನ, ಕಣಗಳನ್ನ ನೋಡ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ನಾವು ಸರಳ ಏನಪ್ಪಾ ಅಂದ್ರೆ ಸೂಕ್ಷ್ಮದರ್ಶಕವನ್ನು ಬಳಸ್ತೀವಿ. ಅತ್ಯಂತ ಚಿಕ್ಕದಾದಂತ ಒಂದು ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ. ಯಾವ ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೋ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಹೌದಾ? ಆಮೇಲೆ ಇನ್ನೊಂದು ಬೆಳಕಿನ ಕಿರಣ ಏನಾಗ್ತದಪ್ಪ ಅಂದ್ರೆ ವಕ್ರತಾ ಕೇಂದ್ರದ ಮೂಲಕ ಹಾಯಬೇಕಾಗಿತ್ತು. ಯಾವುದು ದ್ಯುತಿ ಕೇಂದ್ರದ ಮೂಲಕ, ಆದ್ರೆ ಹಾಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದಿಲ್ಲ. ಹಂಗಂದ್ರೆ ಏನಪ್ಪಾ ಅಂದ್ರೆ ಕಾಲ್ಪನಿಕವಾಗಿ ಒಂದು ಬಿಂದುನಲ್ಲಿ ಸೇರಿ ಪ್ರತಿಬಿಂಬ ಏನಾಗ್ತದಂದ್ರೆ ಎಲ್ಲಿ ಉಂಟಾಗ್ತದ? ಹೌದಾ? ಕಾಲ್ಪನಿಕವಾಗಿ ಇಲ್ಲಿ ಉಂಟಾಗ್ತದೆ. ಈ ರೀತಿ ಕಾಲ್ಪನಿಕವಾಗಿ ಇಲ್ಲಿ ಉಂಟಾಗ್ತದ. ಹೌದಾ? ವಸ್ತುವಿಗಿಂತ ದೊಡ್ಡ ಗಾತ್ರ ಇದು ವಸ್ತುಪ ಏನಪ್ಪಾ ಅಂದ್ರೆ AB ಆದ್ರೆ ಪ್ರತಿಬಿಂಬ ಏನು A' ಮತ್ತು B'. ಈ ಒಂದು ಕೇಸಲ್ಲಿ, ಉಳಿದ ಎಲ್ಲಾ ಕೇಸ್ಗಳಲ್ಲಿ, ಪೀನ ಮಸೂದ ಎಲ್ಲಾ ಕೇಸ್ಗಳಲ್ಲಿ ಸತ್ಯ ಪ್ರತಿಬಿಂಬ ಉಂಟಾದ್ರೆ, ತಲೆಕೆಳಗಾದ ಪ್ರತಿಬಿಂಬ ಅಂದ್ರೆ ಉಂಟಾದ್ರೆ F ಮತ್ತು O ಗಳ ನಡುವೆ ವಸ್ತುವನ್ನು ಇಟ್ಟಾಗ, ಯಾಕಂದ್ರೆ ಸರಳ ಸೂಕ್ಷ್ಮದರ್ಶಕದಲ್ಲಿ ಏನ್ ಮಾಡ್ತೀರಾ? ಮಸೂದ ಹತ್ರನೇ ವಸ್ತು ಇಡ್ತಿರ್ಲ. ಹಂಗಾದ್ರೆ F ಮತ್ತು O ಗಳ ನಡುವೆನೆ ವಸ್ತು ಇಟ್ಟಾಗ ಪ್ರತಿಬಿಂಬ ನೇರವಾಗಿರ್ತದ, ಆಮೇಲೆ ಕಾಲ್ಪನಿಕವಾಗಿರ್ತದೆ. ಮಿಥ್ಯ ಪ್ರತಿಬಿಂಬ. ಎಂತ ಪ್ರತಿಬಿಂಬ? ಮಿಥ್ಯ ಪ್ರತಿಬಿಂಬ, ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ. ಇದೇನಪ್ಪಾ ಅಂದ್ರೆ ರೇಖಾನಕ್ಷೆ. ಇದೇನು? ರೇಖಾನಕ್ಷೆ. ಹಾಗಾದ್ರೆ ಈ ರೇಖಾನಕ್ಷೆಗೆ ಅನುಗುಣವಾಗಿ ಪ್ರತಿಬಿಂಬದ ಸ್ವಭಾವ ಉಳಿದ ಎಲ್ಲಾ ಕೇಸ್ಗಳಲ್ಲಿ ಏನು ನಾವು ಈಗಾಗಲೇ ಏನಪ್ಪ ಅಂದ್ರೆ ಬೀನ ಮಸೂರದಲ್ಲಿ ಉಂಟಾಗುವಂತ ರೇಖಾನಕ್ಷೆಗಳನ್ನ ಬೆಳಕು, ಪ್ರತಿಫಲನ, ವಕ್ರೀಭವನ ಅನ್ನೋ ಚಾಪ್ಟರ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಹಾಗಾದ್ರೆ ಉಳಿದ ಎಲ್ಲಾ ಕೇಸ್ಗಳಲ್ಲಿ ಸತ್ಯ ಪ್ರತಿಬಿಂಬ ಉಂಟಾಗ್ತಿತ್ತು, ಆದ್ರೆ F ಮತ್ತು O ಗಳ ನಡುವೆ ಮಾತ್ರ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ ವಸ್ತುವನ್ನಿಟ್ಟಾಗ. ಹಾಗಾದ್ರೆ ಈ ಕೇಸಲ್ಲಿ ಏನಾಗ್ತದ? ಮಿಥ್ಯ ಪ್ರತಿಬಿಂಬ. ಮಿಥ್ಯ ಪ್ರತಿಬಿಂಬಗಳೆಲ್ಲ ಏನಾಗಿರ್ತಾವ ಅಂದ್ರೆ ನೇರ ಪ್ರತಿಬಿಂಬಗಳಾಗಿರ್ತಾವ. ಮಿಥ್ಯ ಪ್ರತಿಬಿಂಬಗಳೆಲ್ಲ ಏನಾಗಿರ್ತಾವ? ನೇರ ಪ್ರತಿಬಿಂಬ. ಯಾಕೆ? ಬೆಳಕಿನ ಕಿರಣಗಳು ಕಾಲ್ಪನಿಕವಾಗಿ ಸೇರಿಸಿರ್ತೀವಿ, ರಿಯಲ್ ಆಗಿ ಸೇರಿರೋದೇ ಇಲ್ಲ. ರಿಯಲ್ ಆಗಿ ಏನ್ ಮಾಡಿರಲ್ಲ, ಸೇರಿರೋದೇ ಇಲ್ಲ. ಒಂದು. ಎರಡನೇದು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದಂತ ಪ್ರತಿಬಿಂಬ ಇರ್ತದೆ. ವಸ್ತು ತುಂಬಾ ಚಿಕ್ಕದಾದ್ರೂ
ಪ್ರತಿಬಿಂಬ ಏನಿರ್ತದ ದೊಡ್ಡದಿರ್ತದ. ಆಮೇಲೆ ಪ್ರತಿಬಿಂಬದ ಸ್ಥಾನ ನೋಡ್ರಿ, ವಸ್ತುವಿನ ಗಾತ್ರ ಅಥವಾ ವಸ್ತುವಿನ ಎತ್ತರ ಹೆಂಗೆ ಹೆಚ್ಚಾಗ್ತಾ ಹೋಗ್ತದ, ಪ್ರತಿಬಿಂಬದ ಗಾತ್ರನ ಹೆಚ್ಚಾಗ್ತಾ ಹೋಗ್ತದೆ. ಈ ವಸ್ತು ತುಂಬಾ ಚಿಕ್ಕದಿರೋದ್ರಿಂದ ಪ್ರತಿಬಿಂಬ ಏನು ಉಂಟಾಗಿದೆ ಅಂದ್ರೆ ಎಫ್ ಮತ್ತು 2f ಗಳ ನಡುವೆ, ಎಫ್ ಮತ್ತು ಏನೋ 2f ಗಳ ನಡುವೆ ಉಂಟಾಗಿದೆ. ಒಂದ್ ಸ್ವಲ್ಪ ವಸ್ತು ದೊಡ್ಡದಾಯ್ತು ಅಂದ್ರೆ ಪ್ರತಿಬಿಂಬ ಇನ್ನೂ ದೂರ ಸರಿತಾ ಹೋಗ್ತದೆ. ಪ್ರತಿಬಿಂಬ ಏನಾಗ್ತದೆ, ದೂರ ಸರಿತಾ ಹೋಗ್ತದ. ಪ್ರತಿಬಿಂಬದ ಗಾತ್ರ ಏನಾಗ್ತದೆ, ಹೆಚ್ಚಾಗ್ತದೆ. ಇಷ್ಟು ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 72 ಏನಪ್ಪಾ ಅಂದ್ರೆ 3 ಅಂಕದ ಪ್ರಶ್ನೆ. ಹೌದಾ, ಯಾರಿಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಅವರಿಗೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಇರೋದು. 1 ಅಂಕಕ್ಕೆ ಸರಳ ಸೂಕ್ಷ್ಮದರ್ಶಕ ಎಂದರೇನು, 2 ಅಂಕಕ್ಕೆ ಯಾವುದು 1 ಅಂಕ ರೇಖಾನಕ್ಷೆ ಬಿಡಿಸ್ಲಿಕ್ಕೆ, 1 ಅಂಕ ಅದರ ಸ್ವಭಾವವನ್ನ ವಿವರಿಸಲಿಕ್ಕೆ. ವೆರಿ ಸಿಂಪಲ್ ಆದಂತ ಏನಪ್ಪಾ ಅಂದ್ರೆ ರೇಖಾನಕ್ಷೆ ಮತ್ತು ಡೆಫಿನಿಷನ್. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 73 ಏನಿದೆಪ್ಪ ಅಂದ್ರೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಒಂದು ವಾಹಕದ ರೋಧ R ನ ಮೂಲಕ I ವಿದ್ಯುತ್ ಪ್ರವಾಹವು T ಸಮಯ ಪ್ರವಹಿಸಿದರೆ ಆ ವಾಹಕದಲ್ಲಿ ಉತ್ಪಾದನೆಯಾಗುವ ಉಷ್ಣವು H=I²RT/4.18 ಕ್ಯಾಲರಿ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಹೌದಾ, ಹಾಗಾದ್ರೆ ಮೊದಲು ಜೌಲನ್ನ ಉಷ್ಣೋತ್ಪಾದನಾ ನಿಯಮವನ್ನು ನೋಡೋಣ. ಜೌಲನ್ನ ಉಷ್ಣೋತ್ಪಾದನಾ ನಿಯಮ ಬಹಳ ಸಿಂಪಲ್ ಇದೆ. ಏನ್ ಸಿಂಪಲ್ ಅಂದ್ರೆ ಈ ಫಾರ್ಮುಲಾ ನೆನಪಿಟ್ರೆ H=I²RT. ನಿಮ್ಗೆ ಫಾರ್ಮುಲಾ ನೆನಪಿದ್ರೆ H=I²RT ಫಾರ್ಮುಲಾ ಇದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ ಏನ್ ಮಾಡ್ಬೋದು ಅಂದ್ರೆ ಬಹಳ ಸರಾಗವಾಗಿ ಬರೀಬಹುದು. ಹಂಗಾದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ ಏನ್ ಹೇಳ್ತದ, ಹೌದಾ, ಏನಪ್ಪಾ ಅಂದ್ರೆ ಮೊದಲನೇದು I² ಇದೆ. ಹಂಗಾದ್ರೆ ನಿಯಮದಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಕೊಟ್ಟಿರುವ ರೋಧದಲ್ಲಿ, ಇಲ್ಲಿ ಕೊಟ್ಟಿರುವ ರೋಧದಲ್ಲಿ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಕೊಟ್ಟಿರುವ ರೋಧದಲ್ಲಿ ಏನಪ್ಪಾ ಅಂದ್ರೆ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹೌದಾ, ಇದೇನಪ್ಪಾ ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಯಾವ್ದು, ಜೌಲನ ಉಷ್ಣೋತ್ಪಾದನಾ ನಿಯಮ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಹೌದಾ, ಕೊಟ್ಟಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ರೋಧು, ಇದು ಕೊಟ್ಟಿರುವ ರೋಧದಲ್ಲಿ ಆಯ್ತು. ಇನ್ನು ಕೊಟ್ಟಿರುವ ವಿದ್ಯುತ್ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹಕ್ಕೆ ವೆರಿ ಸಿಂಪಲ್, ಏನು ರೋಧ ನೇರ ಅನುಪಾತದಲ್ಲಿರುತ್ತದೆ. ಇದು ಎರಡನೇ ಸ್ಟೇಟ್ಮೆಂಟ್ ಜೌಲನ ಉಷ್ಣೋತ್ಪಾದನಾ ನಿಯಮದ್ದು. ಇನ್ನು ಮೂರನೇ ಸ್ಟೇಟ್ಮೆಂಟ್ 1 ಅಂಕಕ್ಕೆ ಕೇವಲ, ಆಮೇಲೆ ಅದನ್ನೇನೋ ಸಾಧಿಸಿ ಅಂತ ಹೇಳಿದ್ರಲ್ಲ ಅದು 2 ಅಂಕಕ್ಕೆ. ಹಂಗಾದ್ರೆ ಮೂರನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ, ರೋಧಕಗಳ R ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಮೂರನೇದು ಯಾವುದು, ಕಾಲ ಉಳಿದಿದೆ, I² ಆಯ್ತು, R ಆಯ್ತು, T ಉಳಿಯಿತು. ಹೌದಾ, ವಿದ್ಯುತ್ ಪ್ರವಾಹಕ್ಕೆ ಕಾಲ ಏನಿರ್ತದಪ್ಪ ಅಂದ್ರೆ ನೇರ ಅನುಪಾತದಲ್ಲಿರ್ತದೆ. ಇದು ಏನಪ್ಪಾ ಅಂದ್ರೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮ. ವೆರಿ ಸಿಂಪಲ್. H=I²RT ನೆನ್ಬಿಟ್ರೆ ಸಾಕು. ಹೌದಾ, I² ಏನು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದ, R ರೋಧಕ್ಕೆ ನೇರ ಅನುಪಾತದಲ್ಲಿರ್ತದ, T ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದು ಏನಪ್ಪಾ ಅಂದ್ರೆ ಜೌಲನ್ನ ಉಷ್ಣೋತ್ಪಾದನಾ ನಿಯಮ. ಇನ್ನು ಸಾಧಿಸಿ ಅಂತ ಹೇಳಿದಾರ. ಏನ್ ಸಾಧಿಸಿ ಅಂತ ಹೇಳಿದಾರ, ಹೌದಾ, ಒಂದು ವಾಹಕದ ರೋಧ R ನ ಮೂಲಕ ವಿದ್ಯುತ್ ಪ್ರವಾಹ I ಆಮೇಲೆ T ಸಮಯ ಪ್ರವಹಿಸಿದ್ರೆ ಆ ವಾಹಕದಲ್ಲಿ ಉತ್ಪಾದನೆಯಾಗುವಂತ ಉಷ್ಣವು H=I²RT/4.18 ಕ್ಯಾಲರಿ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಒಂದು ಏನಪ್ಪಾ ಅಂದ್ರೆ ರೋಧಕದ ಮೂಲಕ ರೋಧ R ಇದೆ, ಅದರ ಮೂಲಕ ಪ್ರವಹಿಸುವಂತ ವಿದ್ಯುತ್ ಪ್ರವಾಹವನ್ನ I ಅಂತ ತಗೊಳ್ತೀವಿ. ಹಂಗಾದ್ರೆ ರೋಧಕಗಳ ನಡುವಿನ ತುದಿಗಳ ನಡುವಿನ ವಿಭವಾಂತರವನ್ನ V ಅಂತ ತಗೊಳ್ತೀವಿ. ಹಂಗಾದ್ರೆ ಆ ರೋಧಕಗಳ ವಾಹಕದ ಎರಡು ತುದಿಗಳ ನಡುವೆ ಏನು ವಿಭವಾಂತರ ಉಂಟಾಗಿತ್ತಲ್ಲ, ಅದು ಯಾವ್ದ್ರಿಂದ ಉಂಟಾಯಿತು, ವಿದ್ಯುದಾವೇಶಗಳಿಂದ ಉಂಟಾಯಿತು. ಅದನ್ನ Q ಅಂತ ತಗೋತೀವಿ. ಹಾಗಾದ್ರೆ ಆವೇಶಗಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರವಹಿಸ್ತಾ ಇದಾವ ಅಂದ್ರೆ ಆ ಪ್ರವಹಿಸ್ಲಿಕ್ಕೆ ಅವು ಒಂದು ನಿರ್ದಿಷ್ಟವಾದ ಸಮಯವನ್ನು ತೆಗೆದುಕೊಳ್ತಾವ, ಅದನ್ನ T ಅಂತ ತಗೊಳ್ತೀವಿ. ಹಂಗಾದ್ರೆ ವಾಹಕದ ತಂತಿಯ ಎರಡು ತುದಿಗಳ ನಡುವೆ ಉಂಟಾಗುವಂತಹ
ವಿಭವಾಂತರ ಆಮೇಲೆ ಆವೇಶಗಳು ಕ್ಯೂ ಚಲಿಸ್ತಾ ಇದೆ ಅಂದ್ರೆ ಕೆಲಸ ನಡೀತಾ ಇದೆ ಅಂದ್ರೆ ಅದನ್ನ ನಾವು ವಿ ಕ್ಯೂ ಅಂತ ತಗೋತೀವಿ. ಹಾಗಾದ್ರೆ ಆಕರ ವಿ ಕ್ಯೂಗೆ ಸಮನಾದಂತ ಶಕ್ತಿ, ಕೆಲಸ ನಡಿಬೇಕಂದ್ರೆ ಅಲ್ಲಿ ಶಕ್ತಿ ಬೇಕು, ಕೆಲಸ ಮಾಡುವಂತ ಸಾಮರ್ಥ್ಯವೇ ಶಕ್ತಿ. ಹಾಗಾದ್ರೆ ಶಕ್ತಿ ಟಿ ಕಾಲದಲ್ಲಿ ಸರಬರಾಜು ಮಾಡಲಾಗಿದೆ ಅಂತ ಅರ್ಥ. ಎಲ್ಲಿ? ರೋಧಕಗಳ ಮೂಲಕ ಟಿ ಕಾಲದಲ್ಲಿ ಶಕ್ತಿಯನ್ನು ಸರಬರಾಜು ಮಾಡಲಾಗಿದೆ. ಹಾಗಾದ್ರೆ ಆಕಾರದಿಂದ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದಂತಹ ವಿದ್ಯುತ್ ಸಾಮರ್ಥ್ಯ, ಯಾಕೆ ನಿರ್ದಿಷ್ಟವಾದ ವೇಳೆಯೊಂದಿಗೆ ವಿದ್ಯುತ್ ಬಳಕೆ ಆಗ್ತಾ ಇದೆ ಅಂದ್ರೆ ಅದನ್ನ ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಹಂಗಾದ್ರೆ ಅದು ಪಿ ಆಗ್ತದೆ. ಹಂಗಾದ್ರೆ ಈ ಒಂದು ಅಂಶಗಳ ಆಧಾರದ ಮೇಲೆ ನಾವೇನ್ ತಗೊಳ್ತೀವಿ? ವಿದ್ಯುತ್ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು ವಿಭವಾಂತರ ವಿ, ಆಮೇಲೆ ವಿ ಕ್ಯೂ ಅಂದ್ರೆ ಏನಂತ ಹೇಳಿದೀನಿ? ಕೆಲಸ ಅಂತ ಹೇಳಿದೀನಿ. ಹಂಗಾದ್ರೆ ವಿ ಕ್ಯೂ ಡಿವೈಡ್ ಬೈ ಟಿ, ಯಾಕಂದ್ರೆ ನಿರ್ದಿಷ್ಟವಾದ ವೇಳೆಯೊಂದಿಗೆ. ಇದನ್ನ ಸಿಂಪಲ್ ಆಗಿ ಪಿ ಇಸ್ ಈಕ್ವಲ್ ಟು ವಿ ಐ ಅಂತ ಬರೀಬಹುದು. ಪಿ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ ಅಂತ ಏನ್ ಬರ್ತಿದ್ನಲ್ಲ ಅದನ್ನ ವಿ ಐ ಅಂತ ಬರೀಬಹುದು. ಯಾಕಪ್ಪ ಅಂದ್ರೆ ನಾವು ವಿದ್ಯುತ್ ಪ್ರವಾಹದ ಡೆಫಿನೇಷನ್ ಅಭ್ಯಾಸ ಮಾಡ್ಬೇಕಾದ್ರೆ ಏನು ಚಲಿಸುವಂತ ಆವೇಶಗಳು ನಿರ್ದಿಷ್ಟವಾದ ವೇಳೆಯೊಂದಿಗೆ ಚಲಿಸ್ತಾ ಇದ್ರೆ ಅದನ್ನ ವಿದ್ಯುತ್ ಪ್ರವಾಹ ಅಂತ ಹೇಳಿದೀವಿ. ಯಾಕೆ? ಕ್ಯೂ ಬೈ ಟಿ ಇಸ್ ಈಕ್ವಲ್ ಟು ಐ, ಹಾಗಾದ್ರೆ ವಿ ಐ ಆಯ್ತು. ಇದನ್ನ ಇಕ್ವೇಶನ್ 1 ಅಂತ ತಗೋತೀವಿ. ಹಾಗಾದ್ರೆ ಉಷ್ಣ ರೂಪದಲ್ಲಿ ವ್ಯಯಿಸಲಾದಂತ ಶಕ್ತಿ ಯಾವ ರೂಪದಲ್ಲಿ ವ್ಯಯ ಆಗ್ತಾ ಇದೆ? ಉಷ್ಣ ರೂಪದಲ್ಲಿ. ಉಷ್ಣ ಒಂದು ಶಕ್ತಿಯ ರೂಪ, ಹೌದಿಲ್ಲ? ಹಾಗಾದ್ರೆ ಉಷ್ಣ ರೂಪದಲ್ಲಿ ಶಕ್ತಿ ವ್ಯಯ ಆಗ್ತಾ ಇದೆ ಅಂದ್ರೆ ಶಕ್ತಿಯ ಬಳಕೆಯನ್ನ ಕಂಡುಹಿಡಿಯಲಿಕ್ಕೆ, ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ನಾವು ಯಾವ ಸೂತ್ರ ಬಳಸ್ತೀವಿ? ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ. ಅದನ್ನ ಸಮೀಕರಣ 2 ಅಂತ ತಗೋತೀವಿ. ಹೌದಾ? ಹಾಗಾದ್ರೆ ನೋಡ್ರಿ, ಪಿ ಅನ್ನು ನಾವು ಆಲ್ರೆಡಿ ಏನಂತ ಕರೆದಿದ್ದೀವಿ? ಪಿ ಇಸ್ ಈಕ್ವಲ್ ಟು ವಿ ಐ ಅಂತ ತಗೊಂಡಿದ್ದೀವಿ. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ವಿ ಐ ಅಂತ ತಗೊಂಡಾಗ ಇ ಅಂದ್ರೆ ಏನು? ಶಕ್ತಿ. ಯಾವ ರೂಪದಲ್ಲಿ? ಉಷ್ಣ ರೂಪದಲ್ಲಿ ವ್ಯಯ ಆಗ್ತಾ ಇದೆ. ಶಕ್ತಿ ಯಾವ ರೂಪದಲ್ಲಿ ವ್ಯಯ ಆಗ್ತಾ ಇದೆ? ಉಷ್ಣ ರೂಪದಲ್ಲಿ. ಅದಕ್ಕೆ ಎಚ್ ಇಸ್ ಈಕ್ವಲ್ ಟು ವಿ ಐ ಟಿ ಅಂತ ಬರ್ಕೊಳ್ತೀನಿ. ಇಕ್ವೇಶನ್ 3 ಅಂತ ತಗೋತೀವಿ. ಯಾವ್ದನ್ನ? ಎಚ್ ಇಸ್ ಈಕ್ವಲ್ ಟು ವಿ ಐ ಟಿ. ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ವಿ ಐ ಟಿಗೆ ಓಮ್ನ ನಿಯಮವನ್ನ ಅನ್ವಯಿಸಿದಾಗ ಓಮ್ನ ನಿಯಮ ಏನ್ ಹೇಳ್ತದ? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಹೇಳ್ತದೆ. ಓಮ್ನ ನಿಯಮ ಏನ್ ಹೇಳ್ತದ? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಹೇಳ್ತದೆ. ಹಾಗಾದ್ರೆ ನಮ್ಗಿಲ್ಲಿ ವಿ ಇದೆ, ಇಲ್ಲೇನಿದೆ? ವಿ ಇದೆ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ನಾವು ಇದನ್ನ ಆರ್ ಐ ಅಂತ ಬರಿಬಹುದಲ್ಲ? ವಿ ಇಸ್ ಈಕ್ವಲ್ ಟು ಆರ್ ಐ ಅಂತ ಬರಿಬಹುದು. ಯಾಕ? ಡಿನಾಮಿನೇಟರ್ ನ್ಯೂಮರೇಟರ್ ಹೋಗ್ತದ. ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ವಿ ಐ ಟಿ ಏನಿತ್ತು, ಆ ವಿ ಜಾಗದಲ್ಲಿ ನಾವೇನ್ ಮಾಡೋದು ಅಂದ್ರೆ ಐ ಆರ್ ಅಥವಾ ಆರ್ ಐ. ಹಾಗಾದ್ರೆ ಏನಾಗ್ತದೆ? ಇದು ಐ ಸ್ಕ್ವೇರ್ ಆರ್ ಟಿ ಆಗ್ತದೆ. ಐ ಸ್ಕ್ವೇರ್ ಆರ್ ಟಿ. ಹಾಗಾದ್ರೆ ಓಮ್ನ ನಿಯಮವನ್ನು ಅನ್ವಯಿಸಿದಾಗ, ಹೌದಾ? ಓಮ್ನ ನಿಯಮವನ್ನು ಅನ್ವಯಿಸಿದಾಗ ಸೂತ್ರ ಏನಾಗ್ತದಪ್ಪ ಅಂದ್ರೆ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಆಗ್ತದ. ಎಚ್ ಏನಪ್ಪ ಅಂದ್ರೆ ಉಷ್ಣ ಒಂದು ಶಕ್ತಿಯ ರೂಪ ಅಂತ ಹೇಳಿದೆ. ಅದನ್ನ ಅಳೆಯುವಂತಹ ಮಾನ ಜೌಲ್ ಅಥವಾ ಕ್ಯಾಲರಿ. ಅದನ್ನ ಅಳೆಯುವಂತ ಮಾನ ಜೌಲ್ ಅಥವಾ ಕ್ಯಾಲರಿ. ಹಾಗಾದ್ರೆ ಇದನ್ನ ಮಾನ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ಏಕಮಾನ ರೂಪದಲ್ಲಿ ಏನ್ ಮಾಡಿದಾಗ ವ್ಯಕ್ತಪಡಿಸಿದಾಗ, ಯಾವುದನ್ನ? ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ಏಕಮಾನ ರೂಪದಲ್ಲಿ ವ್ಯಕ್ತಪಡಿಸಿದಾಗ, ಹೌದಾ? ನಾನೇನು ಹೇಳಿದೆ? ಅಳೆಯುವಂತ ಉಷ್ಣವನ್ನ ಅಳೆಯುವಂತ ಮಾನ ಒಂದು ಜೌಲ್ ಆಗಿರ್ತದ ಅಥವಾ ಒಂದು ಕ್ಯಾಲರಿ ಆಗಿರ್ತದ ಅಂತ ಹೇಳಿದೆ. ಹಾಗಾದ್ರೆ ಒಂದು ಕ್ಯಾಲೋರಿ ಅಂದ್ರೆ ನಿಮ್ಗೆ ಗುರ್ತದ ಎಷ್ಟಿದೆ? ಒಂದು ಕ್ಯಾಲರಿ ಅಂದ್ರೆ 4.18 ಜೌಲ್ಸ್ ಅಂತ. ಹಾಗಾದ್ರೆ ಇದೇ ಸೂತ್ರವನ್ನ ನಾವೇನ್ ಮಾಡ್ಬೋದು ಅಂದ್ರೆ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಡಿವೈಡೆಡ್ ಬೈ 4.18 ಕ್ಯಾಲೋರಿ. 4.18 ಕ್ಯಾಲರಿ ಅಥವಾ ಡೈರೆಕ್ಟ್ ಆಗಿ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಡಿವೈಡೆಡ್ ಬೈ ಇದನ್ನೇನು ಬರೀದೆ ಜೌಲ್ ಅಂತ ಬರೆದ್ರು ನಡೀತದೆ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಸಾಧಿಸುವಿಕೆ. 2 ಅಂಕಕ್ಕೆ. ವೆರಿ ಸಿಂಪಲ್ ಇದೆ. 2 ಅಂಕಕ್ಕೆ ಇದನ್ನೇನಪ್ಪ? ಸಾಧಿಸುವಿಕೆ. ಹೌದಾ? 1 ಅಂಕ ಡೆಫಿನಿಷನ್, ನಿರೂಪಿಸಿ. ಜೌಲ್ನ ಉಷ್ಣೋತ್ಪಾದನಾ ನಿರೂಪಿಸಿ. ಆ ಉಷ್ಣೋತ್ಪಾದನಾ ನಿಯಮಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತಾ ಹೋದ್ವಿ ಅಂದ್ರೆ ಸಾಧಿಸ್ತೀವಿ. ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಸಾಧಿಸ್ತೀವಿ. ಅದನ್ನ ನಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಲಿಕ್ಕೆ 4.18 ಕ್ಯಾಲರಿ ಅಂತ ಕೊಟ್ಟಿದ್ದಾರೆ. ಉಷ್ಣವನ್ನ ಅಳೆಯುವಂತಹ ಮಾನ ಜೌಲ್ ಕೂಡ ಹೌದು, ಕ್ಯಾಲರಿ ಅಂತ ಕೂಡ ಹೌದು. ಒಂದು ಕ್ಯಾಲರಿ ಅಂದ್ರೆ ಎಷ್ಟು? 4.18 ಜೌಲ್ಸ್. ಹೌದಾ? ರೋಧಕಗಳ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾದಂತಹ ರೋಧದಿಂದ ಏನು ಉಷ್ಣ ಉತ್ಪತ್ತಿಯಾಗಿರ್ತದ, ಆ ಉಷ್ಣ ಎಲ್ಲೂ ಯಾವ ರೂಪದಲ್ಲಿ ಉಂಟಾಗಿರ್ತದೆ? ಜೌಲ್ಗಳ ರೂಪದಲ್ಲಿ ಉಂಟಾಗಿರ್ತದೆ ಅಥವಾ ಕ್ಯಾಲರಿಗಳ ರೂಪದಲ್ಲಿ ಉಂಟಾಗಿರ್ತದೆ? ಹೌದಾ? ಇನ್ ನೆಕ್ಸ್ಟ್ ಕ್ವಶನ್, ಐ ಥಿಂಕ್ ತುಂಬಾ ಲೆಂದಿಯೆಸ್ಟ್ ವಿಡಿಯೋ ಆಗ್ತದೆ ಅಂತ ಅನ್ಸುತ್ತೆ. ಈ 3 ಕ್ವಶನ್ಗಳಿಗೆ, ಕ್ವಶನ್ ನಂಬರ್ 71, 72, 73 ಈ 3 ಕ್ವಶನ್ಗಳಿಗೆ ಏನ್ ಮಾಡ್ತೀನಿ ಅಂದ್ರೆ ಇದನ್ನೊಂದು ಸ್ಮಾಲ್ ಕ್ಲಿಪ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ಗಳನ್ನ ನೆಕ್ಸ್ಟ್ ಕ್ಲಿಪ್ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.